ಟು ಸ್ಮೈಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಬೇಬಿ, ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಸಿದ್ಧಗಂಗಾ ಮಠ ಎಲ್ಲಿರೋದು, ಅದು ತುಮಕೂರು ಹತ್ರ ಇರೋ ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ಜಾತ್ರೆ ನಡೀತಾ ಇದೆ. ಸೊ ನೋಡೋಣ ಇವತ್ತು ಒಂದು ದಿನ ಹೇಗಿರುತ್ತೆ ಅಂತ. ಸೊ ಆಲ್ರೆಡಿ ಹೊರಟಿದ್ದೀವಿ ನಾವು. ಟೈಮ್ ಬಂದು ಆಲ್ರೆಡಿ ಎಷ್ಟಾಗಿದೆ, 12:15 ಆಯಿತು. ಸೊ ಈಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಜೊತೆಗೆ ಇದ್ದಾರೆ ಗಿರೀಶ್ ಅವರು ಆ್ಯಂಡ್ ನನ್ನ ತಮ್ಮ ಮಹೇಶು. ಇಲ್ಲಿ ನೋಡಿ ಪುಟಾಣಿ. ಹಾಯ್ ಲಕ್ಷ, ಹಾಯ್ ಮಾಡು. ಆಗಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸೊ ಬನ್ನಿ. ಇದು ಆ್ಯಕ್ಚುಲಿ ನಾವು ಮದುವೆಗೆ ಮುಂಚೆ ಬಂದಿದ್ದು ಇಲ್ಲಿ. ಸೊ ಹೇಳಬೇಕು ಅಂದರೆ ಇಲ್ಲಿ ಮಂಗಳವಾರ ಶುಕ್ರವಾರ ಅಷ್ಟೇ ಜನ ಇರ್ತಾರೆ, ಇರಲ್ಲ. ನಾವು ಹಂಗೆ ಬಂದಿದ್ವಲ್ಲ, ಹೆಂಗೋ ಕೈ ಮುಕ್ಕೊಂಡು ಹೋಗೋಣ ಅಂತ ಇದ್ದೀವಿ. ಸೊ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಸೊ ನೋಡಿ ಇಲ್ಲೆಲ್ಲನೂ ಗಂಗಮ್ಮನ ಮಾಡ್ತಾರೆ. ಸೊ ಅಲ್ಲಿರುತ್ತೆ ಆ್ಯಕ್ಚುಲಿ ದೇವರು, ಬಟ್ ತಂದಿಲ್ಲ. ಏನಿದ್ರು ಬರೀ ಶುಕ್ರವಾರ ಮಂಗಳವಾರ ಅಷ್ಟೇ ಇಲ್ಲಿ ತರೋದು. ಸೊ ಒಳಗೆ ಹೋಗೋಣ ಬನ್ನಿ. ವೆಲ್ಕಮ್. ಇವರಿಬ್ರು ಏನು ಮಾಡ್ತಿದ್ದಾರೆ? ಯಾಕೆ ಸ್ವಲ್ಪ ಹಿಂದಕ್ಕೆ ಹಾಕ್ತೀನಿ ಮಗನ. ಎಲ್ಲ ಅಂಗಡಿಗಳು ಹಾಕಿರ್ತಾರೆ. ಸೊ ಪೂಜೆ ಸಾಮಾನಿಗೆ ಏನು ಬೇಕು ಎಲ್ಲನೂ ಇಲ್ಲೇ ಸಿಗುತ್ತೆ ನೀವು ಬಂದರೆ. ಆ್ಯಂಡ್ ಇನ್ನೊಂದು ಇದರ ಬೋಂಡ ಬಜ್ಜಿ ಎಲ್ಲನೂ ಹಾಕಿರ್ತಾರೆ. ನಾನು ಫಸ್ಟ್ ಟೈಮ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಾನು ಇಲ್ಲಿಂದ. ಅಂದರೆ ನಾನು ಫಸ್ಟ್ ಬ್ಲಾಗು ಈ ದೇವಸ್ಥಾನಕ್ಕೆ ಬಂದಿದ್ದೇ ಇದ್ದಿದ್ದು. ಸೊ ನೀವೆಲ್ಲ ನೋಡಿರ್ಬೋದು. ಅಕಸ್ಮಾತ್ ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ನಾನು ವ್ಲಾಗ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದೆ ನಾನು ಈ ದೇವಸ್ಥಾನದಿಂದ. ಸೊ ಇದೇ ನನ್ನ ಮೊದಲನೇ ವ್ಲಾಗ್ ಆಗಿತ್ತು. ಸೊ ಇವತ್ತು ನಾವು ಮದುವೆಗೆ ಮುಂಚೆ ಬಂದಿದ್ದು. ಸೊ ಮದುವೆ ಆದಮೇಲೆ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮ ಪೇರೆಂಟ್ಸ್ ಜೊತೆ ಬರಬೇಕಿತ್ತು ಆ್ಯಕ್ಚುಲಿ. ಸೊ ಅವರು ಇಲ್ಲ, ಆ ಕಾರಣದಿಂದ ನಾವೇ ಬಂದಿದ್ದೀವಿ. ಸೊ ನೋಡೋಣ, ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನನ್ನ ತಮ್ಮನೂ ಬಂದಿದ್ದಾನೆ. ಸೊ ನಾವು ಎಷ್ಟೋ ಜನ ಬಂದಿರೋದು. ಆ್ಯಂಡ್ ಇನ್ನೊಂದು ನಾವು ಪಿಂಕಿ ಮನೆಗೆ ಬೇರೆ ಹೋಗಬೇಕು, ಅವ್ಳಿಗೆ ಹೇಳಿದ್ದೀವಿ. ಸೊ ಅವಳು ಬರೋಕ್ಕಾಗಲಿಲ್ಲ, ಬ್ಯುಸಿ ಇದ್ಲು. ಸೊ ನಾವಿನ್ನೇನು ಹೊರಡ್ತೀವಿ ಅವ್ರ ಮನೆಗೂ ಕೂಡ. ಮುಗಿತಾ ಪಾರ್ಕಿಂಗು? ಬಾವಣ. ಬಾ ಬಿಟ್ಟು ಇಲ್ಲಿ. ಹಾಯ್ ಏನು ಹಾಯ್ ಮಾಡೋದು ಕಲ್ತಿದ್ದೆ ಇವಾಗ ಬ್ಲಾಗಲ್ಲಿ. ಮುಪ್ಪತ್ತು ಕೊಡೋಣ ನನಗೆ. ಬಾಗೋಣ. ಏನದು ಹತ್ರನಾ? ಸೊ ಇಲ್ಲಿಗೆಲ್ಲ ಬಂದು ಇಲ್ಲಿ ಜೊತೆ ಮುಂಚೆ ಎಲ್ಲ ಬಂದು ಸ್ನಾನ ಎಲ್ಲ ಮಾಡಿಕೊಂಡೆ ಪೂಜೆ ಮಾಡ್ತಾ ಇದ್ದಿದ್ದು. ಇಲ್ಲ ಇಲ್ಲ ಇಲ್ಲೇ ನಿಂತ್ಕೊಂಬ, ಇಲ್ಲೇ ನಿಂತ್ಕೊ. ನಿಂತ್ಕೊ ಅಷ್ಟೇ ಅಲ್ಲೇ ನಿಂತ್ಕೊ. ಕುತ್ಕೊಬಿಡೋದು, ನಿಂತ್ಕೊತೀಯ ಬಟ್ಟೆ ಯಾವಾಗುತ್ತೆ? ಹಾಂ ಹಾಗೆ ಅಲ್ಲ ಅಷ್ಟೇ. ಸಾಕು 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 ಬಾ. ಅಷ್ಟೇ ಬಾ. ಫ್ರೆಂಡ್ಸ್, ಇದನ್ನು ಗಂಗಮ್ಮನ ಮಾಡೋದು ಅಂತ ಕರೀತಾರೆ. ಇದನ್ನು ನಮ್ಮ ಮಮ್ಮಿ ಮನೆ ಕಡೆ ಸೈಡೆಲ್ಲ ಮಾಡ್ತೀವಿ. ಸೊ ಇದು ಹೆಂಗೆ ಅಂತಂದರೆ, ನಾವು ಚಿಕ್ಕ ವಯಸ್ಸಿಂದ ಕೂಡ ನಾವು ಇಲ್ಲಿಗೆ ಬರ್ತಾಯಿದ್ದೀವಿ. ಸೊ ಪ್ರತಿ ವರ್ಷ ಕೂಡ ಬಂದು ಇಲ್ಲಿ ಗಂಗಮ್ಮನ ಮಾಡಿಕೊಂಡು ಹೋಗೋದು ನಾವು. ಸೊ ಇದು ಮಾಡೋದು ಹೇಗೆ ಅಂತಂದರೆ, ಹೆಣ್ಮಕ್ಳು ಮನೆಯಲ್ಲಿ ಅವರು ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಹೇಗೆ ಇಲ್ಲಿ ನೀರು ಹಾಕ್ಕೊಳ್ತಾ ಇದ್ದಾರಲ್ಲ, ಸೊ ಅದೇ ಥರನೇ ಆ ಗಂಗಾದೇವಿದು ನೀರು ಎತ್ತಿ ನಾವು ತಲೆ ಮೇಲೆ ಹಾಕ್ಕೊಂಡು ಸ್ನಾನ ಮಾಡಿ, ಸೊ ಅದೇ ಬಟ್ಟೆಯಲ್ಲೇ ನಾವು ಇಲ್ಲಿ ಗಂಗಮ್ಮನ ಮಾಡಬೇಕು. ಹೇಗೆ ಅಂತಂದರೆ ನೋಡಿ, ಇಲ್ಲಿ ಮಾಡಿದ್ದಾರೆ ನೋಡಿ, ಕಲ್ಲುಗಳೆಲ್ಲ ಇಟ್ಟು ಇದು ಪೂಜೆ ಮಾಡಿ, ಸೀರೆ ಬ್ಲೌಸ್ ಎಲ್ಲ ಇಟ್ಟು, ಮತ್ತು ನಾವು ಎಳ್ಳುಂಡೆ ಮತ್ತು ತಂಬಿಟ್ಟು ಇವೆಲ್ಲನೂ ಉಂಡೆ ಮಾಡಿ ಇಟ್ಟು ಪೂಜೆ ಮಾಡಿಕೊಂಡು ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಕೊಂಡು ಹೆಣ್ಮಕ್ಳಿಗೆ ನಾವು ಹೊಡ್ತೀವಿ. ಮತ್ತು ಇದು ಮೇಯ್ನ್ ಮಾಡೋದು ಯಾವಾಗ ಗೊತ್ತಾ? ಮಂಗಳವಾರ ಮತ್ತು ಶುಕ್ರವಾರ. ಆ್ಯಕ್ಚುಯಲಾಗಿ ಮಾಡಬೇಕಾಗಿರೋದೇ ಮಂಗಳವಾರ ಮತ್ತು ಶುಕ್ರವಾರ, ಬಟ್ ನಾವು ಇವತ್ತು ಹೋಗಿರೋದು ಗುರುವಾರ. ಸೊ ಇಲ್ಲಿ ಗೊತ್ತಿಲ್ಲ ಅನ್ನೋದು ಮಾಡ್ತಿದ್ದಾರೆ. ಆ್ಯಂಡ್ ಇನ್ನೊಂದು, ಇಲ್ಲಿ ದೇವ್ರನ್ನ ಕೂಡ ತೊಗೊಂಡು ಬರ್ತಾರೆ. ಅದು ಮಂಗಳವಾರ ಶುಕ್ರವಾರ ಮಾತ್ರ. ಅದು ಬಿಟ್ಟರೆ ಇನ್ನು ಯಾವಾಗೂ ಇಲ್ಲಿ ಇರೋದಿಲ್ಲ. ಅದಕ್ಕೆ ಎಲ್ಲ ತುಂಬ ಖಾಲಿ ಕಾಣ್ತಾ ಇದೆ ನಿಮಗೆ, ನೀವು ನೋಡ್ತಿರ್ಬೋದು. ಸೊ ಮಂಗಳವಾರ ಶುಕ್ರವಾರ ಬಂದರೆ ಅಂದರೆ ನಮಗೆ ಜಾಗ ಕೂಡ ಇರೋದಿಲ್ಲ ಮಾಡೋದಕ್ಕೆ. ಸೊ ಒಬ್ರೊಬ್ಬರು ವೆಯ್ಟ್ ಮಾಡಬೇಕಾಗುತ್ತೆ, ಆ ಥರ ಇರುತ್ತೆ.
ಹೊಡ್ಬಿಟ್ನಾ? ಹಾಯ್, ಹಲೋ ಲಕ್ಸ್. ಇವಳ ಹೆಸರು ಲಕ್ಕಿ. ಹಾಯ್ ಲಕ್ಕಿ. ಲಕ್ಕಿ ಹೊಡಿತೀಯಾ? ಏನೇನು ಹೆಸರು? ಲಕ್ಷ. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರೇನು? ನನ್ನ ಹೆಸರೇನು? ಹೆಸರೇನು? ನನ್ನ ಹೆಸರೇನು? ನಾನೇನಂತ ಕರಿತೀನಿ ನೀನು? ಅಮ್ಮುತ್ತಮ್ಮ ಅಂತೀಯಾ? ಸಾಕು, ಹೋಗೋಣ. ಅಲ್ಲಿಂದ ಹೊರಟು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಯಾರ ಮನೆಗೆ ಹೋಗ್ತಾ ಇರೋದು ಲಕ್ಷು? ಯಾರ ಮನೆ? ಪಿಂಕಿ ಮನೆನಾ? ಇಲ್ಲಿ ನಿನ್ನ ಬ್ಯಾಗ್ ತೋರಿಸು. ವಾವ್, ಇಲ್ಲಿಂದ ಕ್ಯೂಟ್ ಬ್ಯಾಗ್. ಇಲ್ಲಿಂದ ಒಂದು 10 ಮಿನಿಟ್ಸು ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ ಈಗ. ಅಲ್ಲೋದ್ಮೇಲೆ ಸಿಗ್ತೀನಿ. ಪಿಂಕಿ ಮನೆ ಹತ್ರ ಬಂದಿದ್ದೀವಿ ಈಗ. ಸೊ ರಿಯಾಕ್ಷನ್ ಮಾಡೋಣ. ಹಿಡ್ಕಂತಿಲ್ಲ ಗುರು. ರೀಲ್ಸ್ ರಾಜ ಅವನ ಕಡೆ, ಇವಾಗ ನೀನಲ್ಲ. ಮತ್ತೆ ಹೆಂಗೆ ಬಾಬಿಟ್ಟು ಲಕ್ಷ ಈ ಕಡೆ ನೋಡು. ನೋಡಿ ಟೊಮೆಟೊ ಎಲ್ಲ ಹಚ್ಚಿದ್ದಾರೆ ನಮ್ಮ ಪಿಂಕಿ ಅವರು. ನೋಡಿ ಎಲ್ಲ ಹಚ್ಚಿ ಬಿಟ್ಟಿದ್ದಾರೆ, ಎಲ್ಲ ರೆಡಿ ಮಾಡಿದ್ದಾರೆ. ಒಂದು ದಿನ ಕೊಡೋದೇ. ಸೊ ಹೋಗಿ ಮಸಾಲೆ ಮಿಕ್ಸಿಗೆ ಹಾಕ್ಬೇಕು. ಚಾಪಲ್ವೇ? ಅಯ್ಯೋ, ಅಷ್ಟು ಇಡು. ವಿಡಿಯೋ ಕಾಲಲ್ಲಿ ಇದ್ದಾನೆ ಸದ್ಯಕ್ಕೆ. ವಿಡಿಯೋ ಕಾಲ್ ಮಾಡ್ತಿದ್ದಾನೆ. ವಿಡಿಯೋ ಕಾಲ್ ಬ್ಯುಸಿ ಇದ್ದಾನೆ ನಮ್ಮ ಮಹೇಶ. ನೋಡು, ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಇನ್ನೂ ಮಾಡಿಲ್ಲ. ಪಿಂಕಿಗೆ ಅಂತ ಏನು ಕೊಡ್ತೀನಿ. ಎಲ್ಲ ಆಯ್ತು. ಇನ್ನೇನು ವಿಸಿಲ್ ಬರಬೇಕು. ವಿಸಿಲ್ ಬಂದು ಒಂದು 5 ಮಿನಿಟ್ಸ್ ಆದ್ಮೇಲೆ ಗೈಸ್ ಬಿರಿಯಾನಿ ಮಾಡಿದ್ದೀವಿ. ಓಪನ್ ಮಾಡ್ತಾ ಇದ್ದೀನಿ, ಹೆಂಗಿದೆ ಅಂತ ನೋಡ್ರಿ ನೀವೇ. ಕುತ್ಕೊಬಂಡ್ರು. ಈ ಕಡೆ ಬಾಬು, ಇಲ್ಲಿ ತೋರಿಸು. ಈ ಥರ ಬಂದೈತೆ. ನೋಡ್ಬೇಕಿನ್ನ ಏನಾಗಿದೆ. ಹೌದಾ? ಬಟ್ ಇನ್ನೊಂದೇನಂದ್ರೆ ವಿಸಿಲ್ ಬಂದಿಲ್ಲ ಕುಕ್ಕರು. ಆಯ್ತಾ? ಆಯಿತು, ಊಟ ಎಲ್ಲ ಮುಗೀತು. ನಾನು ಹೊಡ್ಬೇಕು. ಬನ್ರಿ, ಟೈಮ್ ಎಷ್ಟಾಯಿತು? ಟೈಮ್ ಬಂದು 4 o'clock. 10 ಮಿನಿಟ್ಸ್ ಇದೆ. 4 o'clock 10 ಮಿನಿಟ್ಸ್ ಇದೆ. ಟೈಮ್ ಆಯಿತು. ಯಕ್ಷಪ್ಪ ಹೊರಡೋಣ, ಟೈಮ್ ಆಯಿತು. ರೆಡಿನಾ? ಏನೇನು ಬೇಕಾ ಚಾರ್ಜಿಂಗ್ ಎಲ್ಲ ಎತ್ಕೊಂಡ್ಬಿಡ್ರಿ. ಮತ್ತೆ ಬರೋಕೆ ಬನ್ನಿ, ಇವಾಗ ಹೋಗ್ತಾ ಇರೋದು ನಾವು ಎಲ್ಲಿಗೆ? ಜಸ್ಟ್ ವೇಟ್ ಅಂಡ್ ವಾಚ್. ಅಲ್ಲ, ಕಾರಲ್ಲಿ ಹೋಗ್ತಾ ಹೇಳ್ತೀನಿ. ಸೊ ಕೀಪ್ ವಾಚಿಂಗ್. ಪಾಪ ಎಲ್ಲಿ? ಫಸ್ಟ್ ಟೈಮ್ ಕಾರಲ್ಲಿ ಹತ್ತಿದ್ಯಲ್ಲ, ಹೆಂಗ ಅನಿಸ್ತಿದೆ? ಕಾರಲ್ಲೇ ಹೋಗಿದ್ದೀನಿ ನಾನು. ಕಾಂಗಲ್ಲ ಹೇಳ್ತಾ ಇರೋದು, ನಮ್ಮ ಕಾರಲ್ಲಿ ನೀನು ಹತ್ತಿಲ್ಲ. ಹಾಂ, ಓಕೆ. ನಮ್ಮ ಕಾರಲ್ಲಿ ನಿಂಗೆ ಅನಿಸ್ತು? ಚೆನ್ನಾಯ್ತಾ? ಸೊ ಇವಾಗ ನಾವು ಹೊರಟಿರೋದು ಸಿದ್ಧಗಂಗಾ ಮಠ. ಸೊ ತುಮಕೂರು ಹತ್ರ ಇರೋದು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಜಾತ್ರೆ ನಡೀತಿದೆಯಲ್ಲ, ಸೊ ಅಲ್ಲೆಲ್ಲ ಓಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಬೇಡ, ನಾನು ಪಿಂಕಿ ಅಕ್ಕ ಇದ್ದೀವಿ ಇಲ್ಲಿ. ಹಂಗಾಸಿ ಬಾ, ಹಂಗಾಸಿ ಬರಲಾ? ಕ್ಯಾಮ್ರಾ. ನಮ್ಮ ಪುಟಾಣಿ ನಮ್ಮ ಜೊತೆ ಅಲ್ವಾ? ಇಲ್ಲಿ ಆಲ್ರೆಡಿ ನಮ್ಮ ಮಮ್ಮಿಯವರು ಆ್ಯಂಡ್ ಪಿಂಕಿ ಮಮ್ಮಿ ಡ್ಯಾಡಿಯವರು, ನಮ್ಮ ಮಮ್ಮಿ ಡ್ಯಾಡಿ ಎಲ್ಲರೂ ಇಸ್ಕೊಂಡು ಆ್ಯಂಡ್ ಇನ್ನೊಂದು ಯಾರು ಮಂಜಾಕವರು ಬರ್ತೀನಿ ಅಂತ ಹೇಳಿದರು. ಸೊ ಅವರು ಬಂದಿರ್ಬೋದೇನೋ. ಅವ್ರನ್ನೆಲ್ಲರೂ ಮೀಟ್ ಮಾಡಿ ಮಾತಾಡಿಸ್ಕೊಂಡು ಬರೋಣ. ಜಾತ್ರೆ ಹೆಂಗಿದೆ ಅಂತ ಕೂಡ ತೋರಿಸ್ಕೊಡ್ತೀನಿ. ಸೊ ಸಿದ್ಧಗಂಗಾ ಜಾತ್ರೆಗೆ ಬಂದು ನಾವು ಪಾರ್ಕ್ ಮಾಡಿದ್ದೀವಿ ಕಾರು. ಸೊ ಬನ್ನಿ ಹೋಗೋಣ. ತಗೊಳ್ಳಲೆ ಇದನ್ನೇನೇನೆ ಚುಂಟಿದೆ ಬಾಕ್ರು. ಟೈಮ್ ಆಯ್ತು, ಎಲ್ಲಿಗೆ ಹೋಗೋಣ. ತಿರ್ಗಿ ಲೇಟ್ ಆದರೆ ಮನೆಗೆ ಹೋಗೋಕ್ಕಾಗದ. ಆ್ಯಂಡ್ ಇನ್ನೊಂದು, ನಾವು ಬೆಟ್ಟ ಹತ್ತುತ್ತಾ ಇಲ್ಲ. ಸೊ ಹತ್ತಕ್ಕಾಗೋದು ಇಲ್ಲ. ಹಳ್ಳ ಇದೆ ನೋಡ್ಕೊಂಬ. ನೀರೆಲ್ಲ ಹೋಗೋದಕ್ಕೆ ಜಾಗ. ಎತ್ಕೊಂಬರೋಣ.
ಸೊ ಬರ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ. ಸೇವ್ ಹಾಕೊಂತಾರಲ್ಲ ಏ ಬೇಡ ಬಿಡ ಸುಮ್ಮನೆ ಈ ಥರ ತಗೋ. ಗೈಸ್ ಆ್ಯಕ್ಚುಲಿ ಚಿರುಮುರಿ ತಗೊಳಕ್ಕೆ ಬಂದಿದ್ದೀವಿ ಇವಾಗ. ನೋಡಿ ಯಾರು ಕೊಡು ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದೆ. ಕಾರಲ್ಲಿ ಇಟ್ಟರೆ ಚೆನ್ನಾಗಿರ್ತಲ್ಲ. ಸೂಪರ್. ಎಲ್ಲೂರು ಗೈಸು ಎಲ್ಲಿ ಕಾಣ್ತಾ ನಮ್ಮ ಬಂದ್ಬಿಟ್ಟು ಇನ್ನೂ ಬಂದಿಲ್ಲ. ಅಲ್ಲಿ ಏನದು ಆನೆ ಹತ್ರ ಇದೀವಿ ಅಂತಂದ್ರು. ಇನ್ನೂ ಬರ್ತಾ ಇದ್ದಾರೆ. ಬಂದು ಇಲ್ಲೇ ನಿಂತಿರೋಣ, ಹೋಗೋಣ. ಬಾಯ್ ಹುಷಾರಾಗಿ ಬರ್ತೀವಿ. ಕುದುರೆ ನೋಡಿ ಗೈಸ್, ಇಲ್ಲ ನಾವೇ ಇವಾಗ ತಡೀರಿ ಹೆಂಗೆ ತೋರಿಸ್ತೀನಿ. ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ನಾನು ಜೋರಾಗಿ ಮಾತಾಡ್ತೀನಿ. ವಾಕ್ ಮಾಡಿ ಮಾಡಿ ಸಾಕಾಗಿದೆ. ಹಲೋ ಹಾಯ್. ಹಾಯ್ ಚೋಟ. ಫಿಶಿಂಗ್ ಹೋಗ್ತಾ ಇದ್ದೀವಿ ಇವಾಗ ಎಲ್ಲರೂ ಒಳಗಡೆ. ಸೊ ಜಾಸ್ತಿ ಇವನೇ ಎಕ್ಸೈಟ್ಮೆಂಟ್ ಅಲ್ಲಿ ಇರೋದು. ಲಕ್ಷ ಹಾಯ್ ನಡೀರಿ. ಕಲಾವಿದರಿಗೆ ಪ್ರೋತ್ಸಾಹ ಕೊಡೋದಂದರೆ ಮಕ್ಕಳ ಶಿಕ್ಷಣಕ್ಕೂ ಲಕ್ಷಾಂತರ ಮಂದಿ ಶಿಕ್ಷಣ ಮಾಡಿದರೆ ದೇಶ ವಿದೇಶಗಳಲ್ಲಿ ಉದ್ಯೋಗಸ್ಥರಾಗಿದ್ದಾರೆ, ಕೈಗಾರಿಕಾ ಉದ್ಯೋಗಿಗಳಾಗಿದ್ದಾರೆ. ಕಳಿಸ್ತಾ ಇದ್ದೀನಿ. ಮಸ್ತ್ ಮಜಾ ಮಾಡೋಣ. ನಮ್ಮ ಕಲ್ಪತರು ನಾಡಿನಲ್ಲಿ ನಾನು ಹಂಪೆ ಉತ್ಸವ ಆಗಿರ್ಬೋದು, ಮೈಸೂರು ದಸರಾಗಳಾಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದ ಹೇಳಲಿಲ್ಲ. ಈಗ ನಾನೇ ಮಾಡಿದ್ರೆ ಫೋಟೋ ಇರ್ತಾರೆ.
8:20 ಆಗಿದೆ. ಸೊ ನಾವಂತೂ ಇನ್ನೂ ಇಲ್ಲೇ ಇದ್ದೀವಿ. ಹೋಗೋಣ ಅಂತ ಅಂದ್ಕೊಂಡು ಇಲ್ಲೇ ಓಡಾಡ್ತಾನೆ ಇದ್ದೀವಿ. ಸೊ ಇನ್ನೇನು ಹೋಗ್ಬೇಕು. ಬಟ್ ಆದರೆ ಒಂದೇ ಸತಿ ಹೆಂಗಿದ್ರು ನಾವು ಇಷ್ಟು ದೂರ ಬಂದಿದ್ದೀವಿ. ಎಲ್ಲ ನೀಟಾಗಿ ನೋಡಿಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಇಲ್ಲೇ ಇದ್ದೀವಿ ಆಲ್ಮೋಸ್ಟು. ಸೊ ನಾವು ಹೆಂಗಿದ್ರು ದೇವಸ್ಥಾನದಲ್ಲ ಊಟ ಮಾಡೋಂಗಿಲ್ಲ, ಯಾಕಂದರೆ ಮಧ್ಯ ನಾನ್ ವೆಜ್ ತಿಂದುಬಿಟ್ಟಿದ್ದೀವಿ. ಸೊ ಬೇಜಾರಾಗ್ತದೆ. ಅಟ್ಲೀಸ್ಟ್ ಓಡಾಡ್ತಾ ಇದ್ದೀವಿ ಅಷ್ಟೇ. ಇನ್ನೊಂದು ಬಿರಿಯಾನಿ ತಿನ್ಕೊಂಡು ಬಂದಿರೋದಕ್ಕೆ ಹೊರಗಡೆ ನಾವು ಬಂದು ಏನೂ ತಿಂತಲ್ಲ ಗೈಸ್. ನಿಜ, ಒಂದು ಗೋಲ್ಗಪ್ಪ ತಿಂದಿಲ್ಲ, ಒಂದು ಪಾನಿಪುರಿ ತಿಂದಿಲ್ಲ, ಏನಂದ್ರೆ ಏನೂ ತಿಂದಿಲ್ಲ. ಒಂದು ಇಸ್ಕೋ ತೋರ್ಸು. ಅಂಕಲ್ ತಗೊಳ್ಳೋದಿಂದ ಸಾಕು ಸುಮ್ಮನೆ ಅಂಕಲ್, ಸಾಕು ಸುಮ್ಮನಿರಪ್ಪ. ಇದು ಬಿಸಿ, ಅದು ಕರ್ಮ್ ಬಿಸಿ ಐತೆನಾ? ನಾವು ಜಾತ್ರೆಗೆ ನಾನು ಪಿಂಕಿ ಅವರೆಲ್ಲ ಬಂದಿದ್ವಿ. ಇವಾಗ ಇವರೆಲ್ಲ ಬಂದಿರ್ಕೋಬ ಬೆಳಗ್ಗೆ ನಾವೇ ರೆಡಿ ಮಾಡಿಸಿ ಬಿಟ್ಟು ಬಂದ್ಬಿಟ್ಟಿದ್ವಿ. ಇವಾಗ ನಾವು 5 ಮೆಂಬರ್ಸ್ ಇದೀವಿ ನಾವು ಇವಾಗ. ಸೊ ನಾವೇ ಎಲ್ಲ ಓಡಾಡ್ತಾ ಇರೋದು ಜಾತ್ರೆಯಲ್ಲಿ. ಎಕ್ಸಿಬಿಷನ್ಗೆಲ್ಲ ಹೋಗಿದ್ವಲ್ಲ, ಆನೆ ನೋಡ್ರಿ. ನಾವು ಮಧ್ಯಾಹ್ನದಿಂದ ನೋಡಿದೀವಿ. ನೋಡಮ್ಮ ಪಿಂಕಿ ಮೇಲೆ